ವೆಲ್ಕಮ್ ಬ್ಯಾಕ್ ಟು ರಿಧಿಮಾಸ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದರೆ ಕುದುರೆಮುಖದ ಹೋಮ್ ಸ್ಟೇಗೆ ಬಂದಿದ್ದೀವಿ. ಈಗ ನಾನು ಹೋಮ್ ಸ್ಟೇಯ ಬ್ಯಾಕ್ ಸೈಡಲ್ಲಿದ್ದೀನಿ. ಇಲ್ಲಿ ವ್ಯೂ ಅಂತೂ ತುಂಬ ಸಖತ್ತಾಗಿದೆ, ಹಾಗಾಗಿ ಈ ಕಡೆ ಬಂದಿದ್ದೆ. ಈಗೆಲ್ಲ ಊಟ ಎಲ್ಲ ಆಯಿತು, ಹಾಗಾಗಿ ಈ ಕಡೆ ಒಂದು ರೌಂಡ್ ಹಾಕುವ ಅಂತ ಬಂದಿದ್ದೀನಿ. ಹಾಗೆ ಆ ಕಡೆ ಸೌಂಡ್ ಇಟ್ಟಿದ್ದಾರೆ, ಅಂದರೆ ಸಾಂಗ್ ಇಟ್ಟಿದ್ದಾರೆ, ಹಾಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಬಂದು ವ್ಲಾಗ್ ಮಾಡುವ ಅಂತ ಬಂದಿದ್ದೀನಿ. ಎಲ್ಲರೆಲ್ಲ ಊಟ ಮಾಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಹಾಗೆ ದೊಡ್ಡವರೆಲ್ಲ ಕೆಲವೊಬ್ಬರು ಊಟ ಆಯಿತು, ಕೆಲವೊಬ್ರದ್ದು ಊಟ ಆಗಲಿಲ್ಲ. ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಸೌಂಡ್ ಇರೋದ್ರಿಂದ ಮತ್ತು ಕಾಪಿರೈಟ್ ಆಗ್ತದಲ್ಲ, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲ್ಲ. ಆ ಕಡೆ ಬೇಕಾದರೆ ನಿಮಗೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ. ಈಗ ಮಾತ್ರ ಇದು ಬ್ಯಾಕ್ ಸೈಡಿಂದ. ವೆದರ್ ತುಂಬ ಕೋಲ್ಡ್ ಉಂಟು. ಇನ್ನು ಸಂಜೆ ಅಂತ ಗೊತ್ತಿಲ್ಲ, ಈಗ ಟೈಮ್ ಬಂದು 3 ಗಂಟೆ ಆಗಿದೆ ಅಷ್ಟೇ. ಇನ್ನು ಸಂಜೆ ಹೇಳುವಾಗ ತುಂಬ ಕೋಲ್ಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇಲ್ಲಿ 4 ರೂಮ್ ಉಂಟು. ನಾವು ಒಂದು 4 ಫ್ಯಾಮಿಲಿ ಬಂದಿದ್ದೀವಿ. ಹಾಗೆ ಒಟ್ಟಿಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಈಗ ಹಾಗೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು. ಹಾಗೆ ನಾವು ಕೂಡ ಈಗ ಬಂದದ್ದು ಕೂಡ ಕಾರಲ್ಲಿ ಬಂದಿದ್ವಿ. ಆಮೇಲೆ ಈ ಕಡೆ ನಮಗೆ ಟ್ರಕ್ಕಲ್ಲಿ ಕರ್ಕೊಂಡು ಬಂದರು. ಅಂದರೆ ಕಾರು ಅಂದರೆ ತುಂಬ ಮಣ್ಣಿನ ರೋಡು ಇಲ್ಲಿ, ಹಾಗೆ ಜಾಸ್ತಿ ಕಾರು ಇಲ್ಲೇ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರದ್ದು ವಾಹನ ಇತ್ತು, ಅದರಲ್ಲೇ ಬಂದ್ವಿ. ಹೆಲೋ ಆಲ್, ನಿನ್ನೆ ಪಾರ್ಟ್ 1 ಹಾಕಿದ್ದೆ, ಇವತ್ತು ಪಾರ್ಟ್ 2 ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ಊಟ ಆದ ನಂತರ ನಾವೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ. ಏನೆಲ್ಲ ಆಟ ಆಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗೆ ಇವತ್ತು ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನ ಎಲ್ಲರದ್ದು ಊಟ ಆಯಿತು, ಎಲ್ಲರೂ ಫ್ರೆಶ್ ಅಪ್ ಆಗಿದ್ದರು ಕೂಡ. ಹಾಗೆ ಎಲ್ಲರೂ ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವ ಅಂತ ಹೇಳಿ, ಮತ್ತು ನೀರು ಕೂಡ ತುಂಬಾ ಕೋಲ್ಡ್ ಇತ್ತು. ಮಕ್ಕಳನ್ನೆಲ್ಲ ಇಳಿಸಿ, ಅಂದರೆ ದೊಡ್ಡವರು ಫಸ್ಟಿಗೆ ಇಳಿದು ಆದಮೇಲೆ ಮಕ್ಕಳನ್ನು ಒಬ್ಬೊಬ್ಬರಾಗಿ ಇಳಿಸ್ತಾ ಇದ್ದರು. ಆಮೇಲೆ ನಾನು ಕೂಡ ಹೋಗಿ ನೀರಲ್ಲಿ ಎಂಜಾಯ್ ಮಾಡಿದ್ದೆ. ಅಜ್ಜಿ ಅಜ್ಜಿ ಹೀಗೆ ಆಟ ಆಡ್ತಾ ನೀರು ತುಂಬ ಕೋಲ್ಡ್ ಇತ್ತಲ್ಲ, ಹಾಗೆ ಮಕ್ಕಳಿಗೆ ಸ್ವಲ್ಪ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಕೆಲವು ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗಲಿಕ್ಕೆ ಸ್ನಾನ ಮಾಡಲಿಕ್ಕೆ ಹೋದರು. ಹಾಗೆ ನಾವು ನಾವೇ ಉಳಿದಿದ್ವಿ, ಅಂದರೆ ನಾವು ಕೊನೆಯಲ್ಲಿ ಇಳಿದಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿ ಮಗಳನ್ನು ಕೂಡ ಆಟ ಆಡಿಸ್ತಾ ಇದ್ದೆ. ಹಾಗೆ ಅಂತ ಹೇಳುವಾಗ ಮಳೆ ಕೂಡ ಶುರು ಆಯಿತು. ಇನ್ನು ತಲೆ ಮೇಲೆ ನೀರು ಜಾಸ್ತಿ ಬಿದ್ದರೆ ಇನ್ನು ಕೋಲ್ಡ್ ಆಗ್ಬೋದು ಅಂತ ಹೇಳಿ ನಾವು ಕೂಡ ಒಳಗೆ ಹೋಗಿ ಬಿಸಿ ನೀರಲ್ಲಿ ಫ್ರೆಶ್ ಅಪ್ ಆದ್ವಿ. ಒಬ್ಬೊಬ್ಬರಾಗಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಿದ್ರಲ್ಲ, ಹಾಗಾಗಿ ತುಂಬ ಕೋಲ್ಡ್ ಆಗಿತ್ತು. ಹಾಗೆ ಸ್ವೆಟರ್ ಎಲ್ಲ ಹಾಕ್ಕೊಂಡು ಮತ್ತು ಹೊರಗೆ ಸಿಕ್ಕಾಪಟ್ಟೆ ಮಳೆ ಇತ್ತು. ನನ್ನ ಮಗಳು ನೋಡಿ ಸ್ನಾನ ಮಾಡಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದಾಳೆ. ಮಕ್ಕಳೆಲ್ಲ ಸ್ವೆಟರ್ ಹಾಕಿ ಕೂತ್ಕೊಂಡಿದ್ರು. ಹಾಗೆ ಇವರು ಸ್ಪೀಕರ್ ತಂದಿದ್ದರು. ಹಾಗೆ ಹಾಡೆಲ್ಲ ಹೇಳ್ತಾ ಎಂಜಾಯ್ ಮಾಡ್ತಾಯಿದ್ವಿ. ಹೊರಗೆ ನೋಡ್ಬೋದು ಎಷ್ಟು ಕೋಲ್ಡ್ ಆಗಿದೆ. ಹಾಗೆ ಎಷ್ಟು ಮಂಜು ಬಂದು ಮಳೆಗೆ ಫುಲ್ಲು ಕೋಲ್ಡ್ ಆಗಿತ್ತು. ಆನಂತರ ಸ್ವಲ್ಪ ಮಳೆ ಕಮ್ಮಿ ಆಯಿತು ಅಂತ ಹೇಳುವಾಗ ಎಲ್ಲರೂ ಹೊರಗೆ ಬಂದು ಫೋಟೋಶೂಟು, ಅಂದರೆ ಫೋಟೋ ತೆಗಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಹಾಗೆ ವೆದರ್ ಕೂಡ ತುಂಬ ಕೋಲ್ಡ್ ಆಗಿತ್ತು. ಆದ ನಂತರ ಮಳೆ ಕೂಡ ಬಂತಲ್ಲ, ಹಾಗಾಗಿ ತುಂಬ ಮಂಜು ಭರಿತವಾದ ವಾತಾವರಣ ಕೂಡ ನೋಡಲಿಕ್ಕೆ ಸಿಕ್ತು ನಮಗೆ. ಹಾಗೆ ಮಕ್ಕಳಿಗೆ ತುಂಬ ಖುಷಿ ಆಗ್ತಿತ್ತು. ಮಳೆ ಎಲ್ಲ ಬಂದು ನಿಲ್ತಲ್ಲ, ಸ್ವಲ್ಪ ಹನಿಯಾಗಿ ಬರ್ತಾಯಿತ್ತು. ಹಾಗೆ ಸೌಂಡು ಕೂಡ ಹಾಕಿದ್ರು ಡ್ಯಾನ್ಸ್ ಮಾಡಲಿಕ್ಕೆ. ಹಾಗೆ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ವಿ. ನಾವು ಕೂಡ ಹೇಗೋ ಫ್ರೆಶ್ ಅಪ್ ಆಗಿದ್ವಲ್ಲ, ಹಾಗೆ ಹೊರಗಡೆ ಹೋಗಿ ಫೋಟೋ ಎಲ್ಲ ತೆಗಿವ ಅಂತ ಹೇಳಿ ಹೋಗ್ತಾ ಇದ್ವಿ.
ಹೀಗೆ ಅಂತ ಹೇಳುವಾಗ ಸಂಜೆ 6 ಗಂಟೆ ಆಯಿತು. ಸಂಜೆ 6 ಗಂಟೆ ಕತ್ತಲು ಕೂಡ ಆಗ್ತಾ ಬಂದಿತ್ತು. ಹಾಗೆ ನಮಗೆ ಟೀ, ಕಾಫಿ ಹಾಗೂ ಬನಾನಾ ಪುಡಿ ಮಾಡಿಕೊಟ್ರು. ಹಾಗೆ ಮೆಣಸಿನ್ಕಾಯಿ ಪುಡಿ ಕೂಡ ಇತ್ತು. ಹಾಗೆ ಎಲ್ಲರೂ ಹಾಕ್ಕೊಂಡು ತಿಂತಾ ಇದ್ದೀವಿ ಈಗ. ಈ ಚಳಿಗೆ ಬಿಸಿ ಬಿಸಿ ಪುಡಿ ಹಾಗೆ ಬಿಸಿ ಬಿಸಿ ಕಾಫಿ, ಟೀ ಎಲ್ಲ ಕುಡಿಲಿಕ್ಕೆ ತುಂಬ ಒಳ್ಳೆಯದಾಯಿತು. ಮಕ್ಕಳಿಗೆ ಕೂಡ ತುಂಬ ಖುಷಿ ಆಯಿತು, ಬಿಸಿ ಬಿಸಿ ಇತ್ತಲ್ಲ ಹಾಗಾಗಿ. ಹಾಗೆ ಟೀ ಕಾಫಿ ಎಲ್ಲ ಕುಡಿದಾಯಿತು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದರು. ಹಾಗೆ ನಾವು ಕೂಡ ಹೊರಗಡೆ ಯಾವುದೇ ರೀತಿ ಆಟ ಆಡಲಿಕ್ಕೆ ಆಗೋದಿಲ್ಲ, ಮಳೆ ಬಂದು ನಿಂತದಷ್ಟೇ ಅಲ್ಲ ಹಾಗಾಗಿ. ಹಾಗೆ ಕತ್ತಲು ಕೂಡ ಆಗಿತ್ತು. ಹಾಗೆ ಮನೆಯಿಂದ ಬರುವಾಗ ಇಸ್ಪೀಟ್ ತಂದಿದ್ದರು. ಹಾಗೆ ನಾವು ಕೂಡ ಇಸ್ಪೀಟ್ ಕಾರ್ಡ್ ಆಟ ಆಡುವ ಅಂತ ಹೇಳಿ ಆಟ ಆಡಲಿಕ್ಕೆ ಕೂತ್ಕೊಂಡ್ವಿ. ಹಾಗೆ ನನಗೆ ಇಸ್ಪೀಟ್ ಕಾರ್ಡು ಆಡೋದಂದರೆ ತುಂಬಾ ಇಷ್ಟ. ಹಾಗೆ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ಒಬ್ಬೊಬ್ಬರಾಗಿ ಸೇರ್ತಾ ಇದ್ದರು ಮಕ್ಕಳೆಲ್ಲ. ಬಾಲಲ್ಲಿ ಕೆಲವೊಬ್ಬರು ರೂಮಲ್ಲಿ ಹಾಕಿ ಆಟ ಆಡ್ತಿದ್ರು. ಆನಂತರ ನಾವು ಕೂಡ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಯಾವುದೇ ರೀತಿಯ ಹಣ ಹಾಕಿ ಬೆಟ್ಟಿಂಗ್ ರೂಪದಲ್ಲಿ ನಾವು ಏನು ಆಟ ಆಡ್ತಿಲ್ಲ, ಸುಮ್ಮನೆ ಹೀಗೆ ಮನೋರಂಜನೆಗೋಸ್ಕರ ಆಟ ಆಡ್ತಿದ್ವಿ. ಕತ್ತಲು ಕೂಡ ಆಗಿತ್ತಲ್ಲ ಹಾಗಾಗಿ. ಆನಂತರ ಕ್ಯಾಂಪ್ ಫೈರ್ ಹಾಕು ಅಂತ ಹೇಳಿ, ಚಳಿ ಕೂಡ ಆಯಿತಲ್ಲ ಹಾಗೆ ಕತ್ತಲು ಕೂಡ ಆಗಿತ್ತು. ಹಾಗೆ ಕ್ಯಾಂಪ್ ಫೈರ್ ಹಾಕಿ ಒಂದೇ ಚಳಿಗೆ ಒಳ್ಳೆಯದಾಗ್ತದೆ ಸ್ವಲ್ಪ ಬಿಸಿ ಬಿಸಿ ಆದರೆ. ಹಾಗಾಗಿ ಅಲ್ಲಿ ಅವರು ಅಲ್ಲೇ ಹಾಕಿ ಕೊಡ್ತಾರೆ, ಅವರು ಹಾಕಿ ಹೋಗಿದ್ದರು. ಇವರು ಅದಕ್ಕೆ ಸ್ವಲ್ಪ ಗಾಳಿ ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ರು. ಅಂದರೆ ಈಗ ಸ್ವಲ್ಪ ಹೊತ್ತಲ್ಲಿ ಮಳೆ ಬಂದಿತ್ತಲ್ಲ ಹಾಗೆ ಹತ್ತಿಕೊಳ್ಳಲಿಕ್ಕೆ ಕೇಳ್ತಾ ಇರಲಿಲ್ಲ ಬೆಂಕಿ. ಮತ್ತು ಸ್ವಲ್ಪ ಹೊತ್ತಲ್ಲಿ ಆಯಿತು. ಹಾಗೆ ಎಂಜಾಯ್ ಮಾಡ್ತಾ ಇರುವಾಗ ಬಿಸಿ ಬಿಸಿಯಾಗಿ ಕಬಾಬ್ ಮಾಡಿಕೊಟ್ರು ಅವರು. ಹಾಗೆ ಈ ಚಳಿಗೆ ಬೆಂಕಿ ಕೂಡ ಇತ್ತು, ಹಾಗೆ ಬಿಸಿ ಬಿಸಿ ಕಬಾಬ್ ಕೂಡ ಇತ್ತಲ್ಲ ಹಾಗೆ ಎಲ್ಲರೂ ತಿಂತಾ ಡ್ಯಾನ್ಸ್ ಮಾಡ್ತಾ, ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾ, ಮತ್ತು ಒಂದು ಬಾಲ್ ಇತ್ತು ಅದರಲ್ಲಿ ಕೂಡ ಆಟ ಆಡ್ತಿದ್ವಿ ಎಲ್ಲರೂ. ಹಾಗೆ ಹೀಗೆ ಅಂತ ಹೇಳುವಾಗ ರಾತ್ರಿ ಕೂಡ ಹಾಗೆ ಹೋಯಿತು. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ರಾತ್ರಿ ಊಟಕ್ಕೆ ಚಪಾತಿ ಕೂಡ ಕೊಟ್ಟಿದ್ದರು. ಚಪಾತಿ ಹಾಗೆ ಚಿಕನ್ ಕರಿ, ಹಾಗೆ ರೈಸ್, ಹಾಗೆ ಚಿಕನ್ ಪೆಪ್ಪರ್, ಹಾಗೆ ನಮಗೆ ಕಬಾಬು ಒಂದು 2-3 ಸಲ ಫ್ರೈ ಮಾಡಿ ಕೊಟ್ಟಿದ್ದರು. ಅಂದರೆ ಎಲ್ಲರೂ ಸ್ನ್ಯಾಕ್ಸ್ ರೀತಿಯಲ್ಲಿ ತಿಂದ್ವಿ. ಹಾಗೆ ಊಟಕ್ಕೆ ಕೂಡ ಚಿಕನ್ ಇತ್ತು, ಕಬಾಬು, ಹಾಗೆ ಚಿಲ್ಲಿ ಕೂಡ ಇತ್ತು. ಹಾಗೆ ಅನ್ನ, ರಸಮ್, ಉಪ್ಪಿನಕಾಯಿ ಎಲ್ಲ ಇತ್ತು. ಹಾಗೆ ಎಲ್ಲರೂ ಊಟ ಮಾಡಿ ಆಮೇಲೆ ಮಲ್ಕೊಂಡ್ವಿ. ಹೈಯೆಸ್ಟ್ ಕಂಚಾಸ ಬಾಬಾ ತೇಂಗಲಿದೆ ಕೈ ನಾನು ಕಾಡು ಎಂತ ಮಾಡೋದು ಇಬ್ಬರು? ಎಂತ ಆಟ ಆಡುದು? ಹಾಗೆ ಹೀಗೆ ಅಂತ ಹೇಳಿ ಎಲ್ಲರೂ ಬೇಗ ರಾತ್ರಿ ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆಯಿಂದ ಸುಸ್ತಾಗಿತ್ತಲ್ಲ ಹಾಗಾಗಿ ಬೇಗ ಮಲ್ಕೊಂಡು ಆನಂತರ ಬೆಳಿಗ್ಗೆ ಬೇಗನೆ ಎದ್ದಿದ್ವಿ. ಯಾಕೋ ಬೇರೆ ಪ್ಲೇಸ್ ಅಂತ ಹೇಳುವಾಗ ನಮಗೆ ಅಷ್ಟೊಂದು ನಿದ್ರೆ ಬರಲ್ಲ, ಹಾಗೆ ಬೆಳಿಗ್ಗೆ ಎಚ್ಚರಿಕೆ ಆಯಿತು. ಹಾಗೆ ಹೊರಗೆ ಹೇಗಿದೆ ಅಂತ ನೋಡುವ ಅಂತ ಹೇಳಿ ನಾನು ಮತ್ತು ಇವರು ಶರಣ್ಯಕ್ಕ ಅಂತಿದ್ರು, ಅವರಿಬ್ಬರು ಬಂದಿದ್ವಿ. ಮತ್ತು ಎಲ್ಲರೂ ಮಲಗಿದ್ರು. ನಾವು ಬಂದದ್ದು ಒಳ್ಳೆಯದಾಯಿತು, ಯಾಕಂದರೆ ಅಷ್ಟು ಒಳ್ಳೆಯದಾಗಿತ್ತು ವ್ಯೂ. ಇದಕ್ಕಿಂತ ಸ್ವಲ್ಪ ಬೇಗ ಎದ್ದಿದ್ರೆ ಆಗ್ತಿತ್ತು. ನಾವು ಹೇಳುವಾಗಲೇ 6 ಗಂಟೆ ಆಗಿತ್ತು ಅಷ್ಟೇ. ಒಂದು 5:45 ಎದ್ದಿದ್ರೆ ತುಂಬ ಒಳ್ಳೆ ವ್ಯೂ ಬರ್ತಿತ್ತು. ಆದರೆ ಬೆಳಕಾಗಿದ್ದು ಸ್ವಲ್ಪ ಲೇಟೇ. ಹಾಗೆ ನೋಡ್ತಾ ನಿಂತಿದ್ವಿ ನಾವೆಲ್ಲ. ಆನಂತರ ಒಬ್ಬೊಬ್ಬರಾಗಿ ಎದ್ದು ಬರ್ತಾ ಇದ್ರು. ಜೋಕುಲ್ ಜಪ್ಪು ಯಾರ
ಹಾಗೆ ಎಲ್ಲರೂ ಎದ್ದು ಬ್ರಷ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಅವರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಹೊರಗಡೆ ಸ್ವಲ್ಪ ನಾವು ಮಕ್ಕಳೆಲ್ಲ ತಿಂದೆಲ್ಲ ಹಾಕಿದ್ರಲ್ಲ, ಹಾಗೆ ಸ್ವಲ್ಪ ಇರುವೆ ಕೂಡ ಬಂದಿತ್ತು. ಹಾಗೆ ಅವರು ಕ್ಲೀನ್ ಮಾಡ್ತಾಯಿದ್ರು. ಬೆಳಿಗ್ಗೆನೇ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದರು, ಗುಡಿಸಿ ಒರೆಸಿ ಮತ್ತು ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಬ್ರಷ್ ಮಾಡಿ ತಿಂಡಿ ಕೂಡ ಬರಲಿಕ್ಕೆ ಲೇಟ್ ಇತ್ತಲ್ಲ, ಹಾಗಾಗಿ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ನಾವು ಕೂಡ ಸ್ವಲ್ಪ ಬಿಸಿಲಿಗೆ ವಾಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆಲ್ಲ ಕುತ್ಕೊಂಡು ಸುಮ್ಮನೆ ಹಾಡು ಹಾಕಿ ಕೇಳ್ತಾ ಇದ್ವಿ. ಹಾಗೆ ಮಕ್ಕಳಿದೆಲ್ಲ ಆಟ ಆಡಿ ಆಯಿತು. ಆದ ನಂತರ ಇವರೆಲ್ಲ ಆಟ ಆಡ್ತಾಯಿದ್ರು. ಹಾಗೆ ಯಾವಾಗಲೂ ಕೆಲಸ, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತ ಹೇಳಿ ಎಲ್ಲ ಬ್ಯುಸಿ ಲೈಫಲ್ಲಿ ಸ್ವಲ್ಪ ಮಕ್ಕಳಿಗೋಸ್ಕರ ಟೈಮ್ ಕೊಟ್ಟು, ಫ್ಯಾಮಿಲಿಗೆ ಟೈಮ್ ಕೊಟ್ಟು ಹಾಗೆ ಹೊರಗಡೆ ಬಂದು ಹೀಗೆ ಆಟ ಆಡ್ತಾ ಇದ್ದರೆ, ಟೈಮ್ ಪಾಸ್ ಮಾಡಿದರೆ ತುಂಬ ಖುಷಿ ಆಗ್ತದೆ ಅವರಿಗೂ ಕೂಡ. ಹಾಗೆ ತಿಂಡಿ ಕೂಡ ರೆಡಿಯಾಗಿ ಬಂತಂತ ಹೇಳ್ಬೋದು. ನಾವು ಕೂಡ ತಿನ್ನಲಿಕ್ಕೆ ಎಲ್ಲ ಬ್ರಷ್ ಮಾಡಿ ಬಂದ್ವಿ. ಇವತ್ತು ನೀರು ದೋಸೆ, ಚಟ್ನಿ, ಸಾಂಬಾರು, ಹಾಗೆ ಚಿತ್ರಾನ್ನ, ಟೀ, ಕಾಫಿ ಎಲ್ಲ ಇತ್ತು. ಹಾಗೆ ಎಲ್ಲರೂ ಹಾಕೊಂಡು ತಿಂತಾ ಇದ್ದಾರೆ ಈಗ. ಚಿತ್ರಾನ್ನ ಮತ್ತೆ ನೀರು ದೋಸೆ ಬಂದಿದೆ. ಹಾಗೆ ತಿಂಡಿ ಎಲ್ಲರೂ ತಿಂದು ಆನಂತರ ಎಲ್ಲರೂ ಫ್ರೆಶ್ ಅಪ್ ಆಗಲಿಕ್ಕೆ ಹೋದ್ವಿ. ಹಾಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ನೀರು ಬರ್ತಾಯಿತ್ತು. ಹಾಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಎಲ್ಲ ಮಾಡಿ ಈಗ ಎಲ್ಲ ಅಲ್ಲಿಂದ ಹೊರಡಲಿಕ್ಕೆ ರೆಡಿಯಾಗಿದ್ವಿ. ಹಾಗೆ 12 ಗಂಟೆಗೆ ಬೇರೆ ಫ್ಯಾಮಿಲಿ ಬರ್ತಾರಂತ ಹೇಳಿದ್ರಲ್ಲ, ಹಾಗಾಗಿ ನಾವು ಚೆಕ್ಔಟ್ ಮಾಡಲಿಕ್ಕಿತ್ತು 12 ಗಂಟೆಗೆ. ಹಾಗೆ 12 ಗಂಟೆ ಆಗಿರಲಿಲ್ಲ, ನಾವು 10 ಮುಕ್ಕಾಲಿಗೆ ಚೆಕ್ಔಟ್ ಆಗಿದ್ವಿ. ಯಾಕಂದರೆ ಸುಮ್ಮನೆ ಇಲ್ಲಿ ನಿಲ್ಲೋದಕ್ಕಿಂತ ಬೇರೆ ಪ್ಲೇಸ್ ಆದರೆ ನೋಡ್ಲಿಕ್ಕೆ ಆಗ್ತದಲ್ಲ, ಹಾಗಾಗಿ ಟೈಮ್ ಪಾಸ್ ಮಾಡೋದು ಬೇಡ ಇಲ್ಲಿ ಅಂತ ಹೇಳಿ ಬೇರೆ ಕಡೆ ಆದರೆ ಹೋಗಿ ನೋಡ್ಬೋದು ಪ್ಲೇಸಸ್ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ನಾವು. ಹಾಗೆ ಹೋಗುವಾಗ ಒಂದು 2-3 ಫೋಟೋ ಎಲ್ಲ ತೆಕ್ಕೊಂಡು ಇರುತ್ತಲ್ಲ, ವೀಡಿಯೋಸ್ ಬೇಕಾದವರಿಗೆ ವೀಡಿಯೋಸ್, ಫೋಟೋಸ್ ಬೇಕಾದವರಿಗೆ ಫೋಟೋಸ್, ಹಾಗೆ ಎಲ್ಲ ತೆಗೆದು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಹೊರಟು ಟ್ರಕ್ಕಲ್ಲಿ ಬಂದು ನಾವು ನಿಲ್ಲಿಸಿರುವ ಅವರ ಹಳೆ ಮನೆ ಹತ್ರ ಕಾರ್ ನಿಲ್ಲಿಸಿದ್ವಿ. ಹಾಗೆ ಅಲ್ಲಿ ಬಂದ್ವಿ. ಇದು ಅವರ ಹಳೆ ಮನೆ, ಬೇಕಾದರೆ ನೋಡಿ ಒಳಗೆ ಹೋಗಿ ಅಂತ ಹೇಳಿದರು. ಹೋಗಿ ಹಳೆ ಮನೆ ಒಳಗೆ ಹೋಗಿದ್ವಿ. ಅಲ್ಲಿ ಕೂಡ ತುಂಬ ಕೋಲ್ಡ್ ಇತ್ತು, ಆದರೆ ಅದಕ್ಕಿಂತ ನಾವು ನಿಂತಿರುವ ಮನೆ ತುಂಬಾ ಚೆನ್ನಾಗಿತ್ತಂತ ಹೇಳ್ಬೋದು. ಇಲ್ಲಿ 4-5 ರೂಮ್ ಉಂಟು. 4-5 ರೂಮಲ್ಲಿ 3 ಬೆಡ್ರೂಮ್, ಅಂದರೆ ಬೆಡ್ ಎಲ್ಲ ಇತ್ತು. ಹಾಗೆ ಇಲ್ಲೊಂದು
ಹೀಗೆ ಇಲ್ಲೊಂದು, ಹಾಗೆ ಇಲ್ಲಿ 2-3 ಇತ್ತು. ಹಾಗೆ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ಕೂಡ ನಾವು ಹೊರಟ್ವಿ. ಅದಾದ ನಂತರ ಮನೆಯೆಲ್ಲ ನೋಡಿಕೊಂಡು ಮನೆಯ ಸುತ್ತಮುತ್ತ ಎಲ್ಲ ನೋಡಿದ್ವಿ. ತುಂಬಾ ಗಿಡ ಮರ, ತೆಂಗಿನ ಮರ ಆಗ್ಬೋದು, ಬಾಳೆ ಗಿಡ, ಹೂವಿನ ಗಿಡ, ಹಾಗೆ ತುಂಬಾ ಇತ್ತು. ಹಾಗೆ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಕೂಡ ಹೊರಟ್ವಿ. ಹಾಗೆ ಮಕ್ಕಳು ಕೂಡ ಚಿಟ್ಟೆ ಜೊತೆ ಆಟ ಆಡ್ತಾ ಇದ್ದರು. ಹಾಗೆ ಎಲ್ಲರೂ ನಾವು ಕೂಡ ಎಲ್ಲರೂ ಹೊರಟ್ವಿ ಅಂತ ಹೇಳ್ಬೋದು. ಆಮೇಲೆ ಅವರ ಇಲ್ಲಿ ಕುದುರೆಮುಖದ ಚೆಕ್ಔಟ್ ಹತ್ರ ಬಂದ್ವಿ. ಈಗ ನಮಗೆ ತೋರಿಸಿರುವ ರೆಸಾರ್ಟ್ನ ಓನರ್ ಇದ್ದಾರಲ್ಲ, ಅವ್ರದ್ದು ಮನೆ ಇದು ಕುದುರೆಮುಖದ ಚೆಕ್ ಪೋಸ್ಟ್ ಬರುತ್ತಲ್ಲ, ನಾವು ಮೊದಲು ತೋರಿಸಿದ್ನಲ್ಲ ಅಲ್ಲಿ ಬರುತ್ತೆ ಅವರ ಮನೆ. ಹಾಗೆ ಅವರ ಮನೆ ಒಳಗೆ ಸಹ ಬಂದಿದ್ವಿ, ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗೆ ನೋಡಿ ಹೋಗು ಅಂತ ಹೇಳಿ ಅವರ ಮನೆ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನನಗೆ ಅವರ ಮನೆ ಅಡುಗೆ ರೂಮ್ ಅಂತ ತುಂಬ ಇಷ್ಟ ಆಯಿತು, ತುಂಬ ದೊಡ್ಡದಾಗಿತ್ತು. ಹಾಗೆ ಮನೆಯೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ಕೂಡ ಮತ್ತು ಕಾಫಿ ಜ್ಯೂಸ್ ಎಲ್ಲ ಇತ್ತು ಅಲ್ಲಿ ಹೊರಗಡೆ. ಹಾಗೆ ಅದು ಕೂಡ ತಗೊಳ್ಳುವ ಅಂತ ನಿಂತ್ಕೊಂಡ್ವಿ ನಾವು. ಸೂಪರ್. ಹಾಗೆ ಅವರ ಮನೆಯೆಲ್ಲ ನೋಡ್ಕೊಂಡು ಹೊರಗೆ ಬಂದ್ವಿ. ಹಾಗೆ ಅಲ್ಲಿ ಸೀಬೆಹಣ್ಣಿನ, ಪೇರಳೆ ಹಣ್ಣಿನ ಮರ ಕೂಡ ಇತ್ತು. ಹಾಗೆ ಇವರಿಗೆ 2 ತನ್ನಿ ಅಂತ ಹೇಳಿದ್ದೆ, ಹಾಗೆ ತಂದರು. ಹಾಗೆ ಇದು ನೋಡ್ಬೋದು ಕುದುರೆಮುಖದ ಚೆಕ್ ಪೋಸ್ಟ್. ಅದರ ಈ ಕಡೆ ಸೈಡ್ ದುರ್ಗಾ ಮಳಿಗೆ ಅಂತ ಉಂಟು, ಅವರದ್ದು ಇದು ಮನೆ ಮತ್ತು ಅವ್ರದ್ದೇ ಶಾಪು. ಹೆಂಡತಿ ಶಾಪಲ್ಲಿ ಇರ್ತಾರೆ. ಹಾಗೆ ಅದರ ಬದಿಗೆಲ್ಲ ನಿಮ್ಮದು ಕಾಫಿ ಪೌಡರ್, ಚಕ್ಕೆ ಲವಂಗ, ಗರಂ ಮಸಾಲ ಐಟಮ್ಸ್ ಎಲ್ಲ, ಹಾಗೆ ಜ್ಯೂಸು, ನಿಮಗೆ ಏನೆಲ್ಲ ಬೇಕು ಅದೆಲ್ಲ, ಟೀ ಪೌಡರ್ ಎಲ್ಲ ಇತ್ತು. ಹಾಗೆ ಯಾರಿಗೆ ಏನೆಲ್ಲ ಬೇಕೋ ಹಾಗೆಲ್ಲ ತೊಗೊಳ್ತಿದ್ರು. ಕೆಲವೊಬ್ಬರೆಲ್ಲ ಟೀ ಎಲ್ಲ ತೊಗೊಂಡ್ರು, ನಾವೆಲ್ಲ ಜ್ಯೂಸ್ ಎಲ್ಲ ತೊಗೊಂಡ್ವಿ. ಹಾಗೆ ಕಾಫಿ ಪೌಡರ್ ಮತ್ತು ಟೀ ಪೌಡರ್ ಕೂಡ ನಾನು ತೊಗೊಂಡೆ. ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಸಂಸೆ ಅಂತ, ಸಂಸೆಯ ಟೀ ಎಸ್ಟೇಟ್. ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ನಿಮಗೆ ಇದನ್ನು ಕೆಲವೊಂದು ಫೋಟೋಶೂಟ್ ಕೂಡ ಮಾಡಿರ್ತಾರೆ, ಫಿಲ್ಮಲ್ಲಿ ನೋಡಿರ್ಬೋದು. ಇದೇ ಎಸ್ಟೇಟ್, ಅದು ಟೀ ಎಸ್ಟೇಟ್. ತುಂಬ ಚೆನ್ನಾಗಿತ್ತು. ಇಲ್ಲಿ ಕೂಡ ನಾವು ಎಂಜಾಯ್ ಮಾಡಿದ್ವಿ. ಹಾಗೆ ಒಂದು ಹೆದರಿಕೆ ಅಂದರೆ ಇಲ್ಲಿ ಕೂಡ ಲೀಚಸ್ ಇದೆ, ಹಾಗೆ ಸ್ವಲ್ಪ ಹೆದರಿಕೆ ಇತ್ತು. ಅಲ್ಲಿ ಕೂಡ ಹೋಗಿ 2-3 ಫೋಟೋಸ್ ಎಲ್ಲ ತೆಗೆದು ಅಲ್ಲಿಂದ ಹೊರಟ್ವಿ. ಹಾಗೆ ಟೈಮು ಕೂಡ 12 ಆಗ್ತಾ ಬಂದಿತ್ತು. ಅಲ್ಲಿಂದ ನಾವು ಬಾಳೆಹೊನ್ನೂರಿಗೆ ಹೋದ್ವಿ. ಬಾಳೆಹೊನ್ನೂರು ಇರೋದು ತುಂಬ ದೂರ ಇದೆ. ಹಾಗೆ ಬಾಳೆಹೊನ್ನೂರು ಹತ್ರ ಹೋಗಿ ಮಧ್ಯಾಹ್ನ ಊಟಕ್ಕೆ ಅಲ್ಲೊಂದು ಫೇಮಸ್ ಹೋಟ್ಲಿದೆ, ಅದಕ್ಕೋಸ್ಕರ ಹೋಗಿದ್ವಿ ನಾವು. ಅಕ್ಕಿ ರೊಟ್ಟಿ, ಚಿಕನ್, ಮಟನ್ ಎಲ್ಲ ಇತ್ತು. ಕೆಲವರಿಗೆ ಮಟನ್ ಎಲ್ಲ ಬೇಕು ಅಂತ ಹೇಳ್ತಿತ್ತು. ಹಾಗೆ ಅವರಿಗೆಲ್ಲ ಫೇಮಸ್ ಹೋಟ್ಲ್ ಅಂದರೆ ಇದೆ ಅಂತೆ. ಹಾಗೆ ನಮಗೆ ಸಹ ತೋರಿಸ್ತೀವಿ ಅಂತ ಹೇಳಿದರು. ಹಾಗೆ ಇಲ್ಲಿ ಕರ್ಕೊಂಡು ಬಂದು ಅಲ್ಲಿ ಊಟ ಎಲ್ಲ ಮಾಡಿ ಆನಂತರ ನಾವು ಆಗುಂಬೆ ಹತ್ರ ಬಂದ್ವಿ. ಆಗುಂಬೆಯ ಇದು ಸನ್ಸೆಟ್ ಆಗುವ ಪ್ಲೇಸ್. ಅಲ್ಲಿ ತುಂಬಾ ಮಂಗಗಳೆಲ್ಲ ಇತ್ತು. ಮಕ್ಕಳೆಲ್ಲ ಖುಷಿ ಆಯಿತು, ಮಕ್ಕಳಿಗೆಲ್ಲ ನೋಡ್ತಾ ಇದ್ವಿ. ಹಾಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಪ್ಲೇಸ್ ಮಳೆ ಬಂದು ತುಂಬಾ ಚೆನ್ನಾಗಿತ್ತು. ಆದರೆ ನಿಜವಾಗಿ ಇದ್ರ ಹೆಸರು ಆಗುಂಬೆಯ ಸನ್ಸೆಟ್. ಇದು ಸಂಜೆ ಹೊತ್ತಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ಮಳೆ ಬಂದಿದ್ದರಿಂದ ಸನ್ಸೆಟ್ ನೋಡಲಿಕ್ಕೆ ಕೂಡ ಆಗಲಿಲ್ಲ. ಆದರೆ ವೆದರ್ ತುಂಬಾ ಕೋಲ್ಡ್ ಆಗಿತ್ತು, ಹಾಗೆ ಮಂಜು ಭರಿತವಾಗಿತ್ತಲ್ಲ, ಹಾಗೆ ಬೇರೆನೇ ಥರ ಕಾಣಿಸ್ತು. ನೋಡಲಿಕ್ಕೆ ಕೂಡ ತುಂಬ ಖುಷಿ ಅನ್ನಿಸ್ತು.
ಅಲ್ಲ ಮಂಕಿ ನಿನ್ನ ಮಂಕಿ లాగిండ పొడిగా ಬಾಗಿ ಬ್ಯಾಗ್ ಪ್ಲೇಸ್ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಆಗುಂಬೆಯಿಂದ ಡೈರೆಕ್ಟಾಗಿ ಕಾರ್ಕಳಕ್ಕೆ ಬಂದ್ವಿ. ಯಾಕಂದರೆ ಆಗುಂಬೆ ನಂತರ ನಮಗೆ ಬರುವಾಗ ತುಂಬಾ ಸಿಕ್ಕಾಪಟ್ಟೆ ಮಳೆ ಸಿಕ್ತಂತ ಸೀದಾ ನಾವು ಕಾರ್ಕಳಕ್ಕೆ ಬಂದ್ವಿ. ಆ ಮಳೆಯಿಂದ ನಾವು ಯಾವುದೇ ಪ್ಲೇಸಿಗೆ ಕೂಡ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬಾ ಟಯರ್ಡ್ ಆಗಿತ್ತು ಮಕ್ಕಳಿಗೆ, ನಮಗೆಲ್ಲ. ಹಾಗೆ ಆಗುಂಬೆ ರೋಡು ರಾತ್ರಿ ಬರೋದು ತುಂಬಾ ಡೇಂಜರ್. ಹಾಗಾಗಿ ಬೇಗನೆ ಬಂದ್ವಿ. ಇಲ್ಲಿ ನಾವು ಮನೆ ಹತ್ರ ಬರುವಾಗಲೇ 5 ಗಂಟೆ ಆಗಿತ್ತು. ಹಾಗೆ ಬಂದ ನಂತರ ಮನೆಯೆಲ್ಲ ಕೆಲಸ ಎಲ್ಲ ಇರ್ತದಲ್ಲ, ಹಾಗಾಗಿ ಬೇಗನೆ ಬಂದ್ವಿ. ಹಾಗೆ ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸನ್ನೆಲ್ಲ ಮನೆ ಹತ್ರ ಬಿಟ್ಟು ಅವರಿಗೆ ಒಂದು ಟಾಟಾ ಅಂತ ಹೇಳಿ ನಂತರ ನಾವು ಕೂಡ ಮನೆ ಹತ್ರ ಬಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಣ್ಣ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೋಡಿದ್ರಲ್ಲ ಹೇಗಿತ್ತು ನಮ್ಮ ಟ್ರಿಪ್ ಅಂತ. ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿದ್ದೀನಿ. ಈ ಟ್ರಿಪ್ ನಿಮಗೂ ಕೂಡ ಖುಷಿ ತಂತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಲವೊಂದು ಫೋಟೋಸ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ, ನೀವು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.